ಇಷ್ಟು ದಿವಸಗಳ ಕಾಲ ನ್ಯೂಸ್ ಬುಲೆಟಿನ್ನ ಹೆಡ್ಲೈನ್ಗಳು ಬರ್ತಾ ಇದ್ದ ರೀತಿಗೂ ಇವತ್ತಿನಿಂದ ಹೆಡ್ಲೈನ್ಗಳು ಬರುವ ರೀತಿಗೂ ವ್ಯತ್ಯಾಸ ಇದೆ. ಇದು ಬಣ್ಣ, ರೂಪ, ವ್ಯತ್ಯಾಸ, ವಿನ್ಯಾಸದಲ್ಲಿದೆಯೇ ಹೊರತು ಅದೇ ಖಡಕ್ ಪತ್ರಿಕೋದ್ಯಮ ಮುಂದುವರಿಯುತ್ತೆ. ಅದೇ ಖಡಕ್ ಪತ್ರಿಕೋದ್ಯಮ ಮುಂದುವರಿಯುತ್ತೆ. ಇವತ್ತಿನಿಂದ ಹೊಸ ವಿನ್ಯಾಸದಲ್ಲಿ ನಿಮ್ಮೆದುರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪ್ರಯೋಗಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ಳುವುದರಲ್ಲಿ ಸುವರ್ಣ ನ್ಯೂಸ್ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಹೊಸ ಬದಲಾವಣೆಗಳಿಗೆ ತನ್ನನ್ನು ತಾನು ತೆರೆದುಕೊಳ್ಳುವಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಈ ಎಲ್ಲ ಶ್ರಮ, ಇದರ ಉದ್ದೇಶ ವೀಕ್ಷಕರಾದ ತಮಗೆ ಮತ್ತಷ್ಟು ಆಹ್ಲಾದಕರವಾದ ನ್ಯೂಸ್ ಕನ್ಸ್ಯೂಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನುವಂಥದ್ದು. ರೂಪ, ವಿನ್ಯಾಸ, ಬಣ್ಣದಲ್ಲಿ ಬದಲಾವಣೆ, ಮತ್ತದೇ ನೇರ, ದಿಟ್ಟ, ನಿರಂತರ ಪತ್ರಿಕೋದ್ಯಮ. ಬನ್ನಿ ಮೊದಲನೇ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ ಆರಂಭಗೊಂಡ ನಂತರ ನನ್ನ ಮೊಟ್ಟ ಮೊದಲನೆಯ ಸಲ ದೇಶವನ್ನುದ್ದೇಶಿಸಿ ಮಾತನಾಡು. ಪ್ರಧಾನಿಯಾದ ನಂತರ ನರೇಂದ್ರ ಮೋದಿ ಅವರು ಮಾಡಿದ ಈ ರೀತಿಯ 10 ಹಲವು ಭಾಷಣಗಳಿಗೂ ನೆನ್ನೆಯ ಭಾಷಣಕ್ಕೂ ವ್ಯತ್ಯಾಸ ಇತ್ತು. ಅನೇಕರು ಹೇಳ್ತಾರೆ ಮೋದಿ ಅವರ ಮಾತುಗಳಲ್ಲಿ ನನ್ನ ಆಕ್ರೋಶ ಮತ್ತು ಭಾವುಕತೆ ಎರಡೂ ಇತ್ತು. ಸ್ಪಷ್ಟ ಎಚ್ಚರಿಕೆ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನಕ್ಕೆ. ನೇರ ವಾರ್ನಿಂಗ್. ಭಯೋತ್ಪಾದಕರಿಗೂ ಭಯೋತ್ಪಾದನೆಯನ್ನ ಬೆಂಬಲಿಸುವವರಿಗೂ ನಾವು ಇನ್ನು ಮುಂದೆ ಯಾವುದೇ ವ್ಯತ್ಯಾಸ ನೋಡೋದಿಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.